ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಈ ಕುರಿತಾಗಿ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಕುಟುಂಬ ಹಣಬಲದ ಮುಂದೆ ನ್ಯಾಯಾಂಗ ತೀರ್ಪು ಕೊಟ್ಟಿದೆ. ಕಾನೂನಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಕಾನೂನಿನ ಮುಂದೆ ದೊಡ್ಡವರು ಕೂಡ ತಲೆಬಾಗಲೇಬೇಕು, ಎಲ್ಲರನ್ನೂ ಕೂಡ ಒಂದೇ ಸಮಾನವಾಗಿ ನ್ಯಾಯಾಲಯ ನೋಡುತ್ತೆ ಅನ್ನೋದಕ್ಕೆ ಈ ಪ್ರಕರಣವೂ ಕೂಡ ಒಂದು ಪ್ರಮುಖ ಸಾಕ್ಷಿ ಅಂತ ಬಿಜೆಪಿಯ ಮುಖಂಡ ವಕೀಲ ದೇವರಾಜೇಗೌಡ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಕೊಟ್ಟ ಬಳಿಕ ಅವರ ಪ್ರತಿಕ್ರಿಯೆ. ಹಾಗಾಗಿ 95% ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತಂದ್ರೆ ಈ ರೀತಿ ವಿಚಾರಣೆ ಮುಂದೂಡಿದಾಗ, ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳು ಕಾನೂನಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ. ಹಾಗಾಗಿ ನಾನು ಆ ಕಾರಣದಿಂದಲೇ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ಧನ್ಯವಾದ ಹೇಳ್ತಾ ಇರೋದು. ಕಾರಣ ಏನು ಅಂತಂದರೆ, ಇಲ್ಲಿ ಆರೋಪಿತನಾದಂಥ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ಸುದೀರ್ಘವಾದಂಥ ವಿಚಾರಣೆಯನ್ನು ಘನ ನ್ಯಾಯಾಲಯ ಎತ್ಕೊಂಡಿತ್ತಲ್ಲಿ. ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣನವರ ವಕೀಲರು ಕೂಡ ಎಲ್ಲೋ ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ಭಾವನೆ ಕೂಡ. ಹಲವಾರು ತಾಂತ್ರಿಕ ದೋಷಗಳಿದ್ದು ಅದರಲ್ಲಿ ಅವರು ಸಮರ್ಥವಾಗಿ ವಾದ ಮಂಡಿಸೋದ್ರಲ್ಲಿ ವಿಫಲರಾಗಿದೆ ಅಂತ ನನ್ನ ಕೂಡ ಒಂದು ಅನುಭವ ಇದೆ. ಹಾಗಾಗಿ ಈಗ ನಾವು ನಾಳೆ ಕೊಡುವಂಥ ಒಂದು ಶಿಕ್ಷೆಯ ಪ್ರಮಾಣದ ನಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಟ್ ಒಂದೇನು ಅಂತ ಅಂದರೆ, ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು, ಹಣ ಬಲ ಅಧಿಕಾರ ಬಲದಿಂದ ಇದ್ದರೆ ಅದಕ್ಕಿಂತ ಬಲಿಷ್ಠವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನೇ ಇವತ್ತು ನಮ್ಮ ಕರ್ನಾಟಕ ಘನವೆತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪು ಕೊಡೋದ್ರ ಮುಖಾಂತರ ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ. ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿರೋ ಈ ಕಾನೂನಿನ ಮುಂದೆ ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿ ನಾನು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಾನು ಸರ್, ಈ ಪ್ರಕರಣ ಶುರುವಾದಾಗ ತಾವು ಕೂಡ ವಕೀಲ ದೇವರಾಜೇಗೌಡ ಅವರು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರ ಒಂದು ಲೋಪಗಳೇನಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾ ಇದ್ರು. ಸ್ಪೆಸಿಫಿಕ್ ಆಗಿ ಇದ್ದಿದ್ದು ಅಂತಲ್ಲ, ಕೆಲವೊಂದಷ್ಟು ಟೆಕ್ನಿಕಲ್ ದೋಷಗಳಿದ್ವು, ಅದನ್ನು ಅವರು ಪರಿಗಣಿಸಿದಿದ್ರೆ ಬಹುಶಃ ಈ ಕೇಸ್ನಲ್ಲಿ ಈ ಹಂತಕ್ಕೆ ಹೋಗ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಹಣ ಅಧಿಕಾರ ಇದ್ರೆ ಯಾರು ಏನು ಬೇಕಾದರೂ ಮಾಡಬಹುದು ಕಾನೂನಿನ ಮುಂದೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಸುಳ್ಳಾಗುತ್ತೆ. ಈ ಮೂಲಕವಾಗಿ ನ್ಯಾಯಾಂಗ ಅದನ್ನ ಎತ್ತಿ ತೋರಿಸಿದೆ ಅಂತ ಹೇಳ್ತಾರೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಾಗಿದೆ. KR ನಗರ ಅತ್ಯಾಚಾರ ಕೇಸ್ನಲ್ಲಿ ಈಗ ದೋಷಿಯಾಗಿದ್ದಾರೆ. ಇದು ಒಂದು ಪ್ರಕರಣ, ಅವರ ವಿರುದ್ಧ 4 ಪ್ರಕರಣಗಳಿದೆ, ಆ ಪೈಕಿ ಒಂದಕ್ಕೆ ಈಗ ಶಿಕ್ಷೆ ಆಗಿದೆ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಸೊ ತೀರ್ಪು ಬಂದಿದೆ, ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಗರಿಷ್ಠ ಜೀವಾವಧಿ ಶಿಕ್ಷೆ ಕೊಡುವ ಸಾಧ್ಯತೆ ಕೂಡ ಇದೆ. ಅದು ನ್ಯಾಯಾಲಯ ಯಾವ ರೀತಿಯಾಗಿ ಇದನ್ನು ಪರಿಗಣಿಸುತ್ತೆ ಅನ್ನೋದನ್ನು ನೋಡಬೇಕು. ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ವಿಧಿಸುವಂತಹ ಸಾಧ್ಯತೆ ಇರುತ್ತೆ ಅತ್ಯಾಚಾರ ಪ್ರಕರಣದಲ್ಲಿ, ಅದು ಪ್ರೂವ್ ಆದ ನಂತರದಲ್ಲಿ. ಮಾಜಿ ಸಂಸದನಿಗೆ ಪರಪ್ಪನ ಅಗ್ರಹಾರವೇ ಈಗ ಗತಿ. ನಾಳೆ ತೀರ್ಪು ಬರುತ್ತೆ, ತೀರ್ಪಿನ ಪ್ರಮಾಣ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಆಲ್ರೆಡಿ 4 ತಿಂಗಳಿನಿಂದ ಪ್ರಜ್ವಲ್ ರೇವಣ್ಣ ಜೈಲು ವಾಸಿಯಾಗಿದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು, ಮತ್ತೆ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟು ವಾಪಸ್ ಹೋಗಿದ್ದಾರೆ. 424 ಪುಟಗಳ ತೀರ್ಪನ್ನ ನ್ಯಾಯಾಲಯ ಇವತ್ತು ಪ್ರಕಟ ಮಾಡಿದೆ. 424 ಪುಟಗಳ ತೀರ್ಪಿನಲ್ಲಿ ಏನೆಲ್ಲ ಕನ್ಸಿಡರ್ ಮಾಡಿದೆ ಅನ್ನೋದು ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಆದೇಶವನ್ನ ಬರೆಯುವ ಹೊತ್ತಿನಲ್ಲಿ ಜಡ್ಜ್ ಎದುರು ಪ್ರಜ್ವಲ್ ರೇವಣ್ಣ ಅವರು ಕಣ್ಣೀರಿಟ್ಟಿದ್ದಾರೆ. ಅದು ಪಶ್ಚಾತ್ತಾಪದ ಕಣ್ಣೀರೋ ಅಥವಾ ಈ ಪರಿಸ್ಥಿತಿಗೆ ತನ್ನನ್ನು ತಾನು ದೂಡ್ಕೊಂಡಿದ್ದೀನಲ್ಲ ಅನ್ನುವಂತಹ ಕಣ್ಣೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೋರ್ಟ್ ಹಾಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದಂತಹ ಬೆಳವಣಿಗೆ ಕೂಡ ಗಮನಕ್ಕೆ ಬಂತು. ಗಳಗಳನ್ನೇ ಅತ್ತಿದ್ದಾರಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಬಟ್ ಇದು ಯಾವುದನ್ನು ಕೂಡ ಕೋರ್ಟ್ ಕನ್ಸಿಡರ್ ಮಾಡಲ್ಲ, ಅವರವರ ಭಾವನೆಗಳನ್ನ ಅವರು ವ್ಯಕ್ತಪಡಿಸ್ಕೊಳ್ಬಹುದು. ಬಟ್ ಕೋರ್ಟ್ ತನ್ನ ತೀರ್ಪನ್ನು ಈಗಾಗಲೇ ಕೊಟ್ಟಾಗಿದೆ. ಪ್ರಜ್ವಲ್ ರೇವಣ್ಣ ಒಬ್ಬ ರೇಪಿಸ್ಟ್ ಅಂತ ಈಗಾಗಲೇ ಅತ್ಯಾಚಾರ ನಡೆದಿರೋದು ಸಾಬೀತಾಗಿದೆ. ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕೋರ್ಟ್ ಪರಿಗಣಿಸಿದೆ. KR ನಗರದ ಸಂತ್ರಸ್ತೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಈ ತೀರ್ಪು. ಏಪ್ರಿಲ್ 28ನೇ ತಾರೀಕು ದೂರನ್ನ ಕೊಡಲಾಗಿತ್ತು, ಇವತ್ತು ತೀರ್ಪು ಬಂದಿದೆ.